ಸ್ಯಾಂಡಲ್ವುಡ್ನ ನಟ ಮತ್ತು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದಂತಹ ಡಾಲಿ ಧನಂಜಯ್ ಅವರು ಡಾಕ್ಟರ್ ಧನ್ಯತಾ ಜೊತೆಗೆ ಹಸೆಮಣೆಗೆ ಏರಿದ್ದಾರೆ. ಫೆಬ್ರವರಿ 15-16ರಂದು ಮೈಸೂರಿನಲ್ಲಿ ಡಾಲಿ ಕಲ್ಯಾಣ ಅದ್ದೂರಿಯಾಗಿ ನಡೆಯಿತು. ಮೈಸೂರಿನಲ್ಲಿ ನಡೆದಂಥ ಧನ್ಯತಾ ಮದುವೆಗೆ ಅನೇಕ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಗಣ್ಯರು ಆಗಮಿಸಿದ್ರು, ಶುಭ ಕೋರಿದ್ರು. ಡಾಲಿ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಡಾಕ್ಟರ್ ಧನ್ಯತಾ ಅವರ ಸಿಂಪ್ಲಿಸಿಟಿಯನ್ನ ಡಾಲಿ ಅಭಿಮಾನಿಗಳು ಕೊಂಡಾಡ್ತಿದ್ದಾರೆ. ಧನಂಜಯ ಜೊತೆ ಸಪ್ತಪದಿ ತುಳಿದಂಥ ಧನ್ಯತಾ ಇದೀಗ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮೊದಲ ಪೋಸ್ಟ್ ಶೇರ್ ಮಾಡಿದ್ದಾರೆ. ಮದುವೆಯ ಬ್ಯೂಟಿಫುಲ್ ಫೋಟೋಗಳನ್ನು ಧನ್ಯತಾ ಶೇರ್ ಮಾಡಿದ್ದಾರೆ. ಫೋಟೋಗಳ ಜೊತೆ ಡಾಲಿ ಮೇಲಿನ ಪ್ರೀತಿಯನ್ನ ಪದಗಳಲ್ಲಿ ವರ್ಣಿಸಿದ್ದಾರೆ. ಸೂರ್ಯಕಾಂತಿ ನಾನು, ನನ್ನ ಸೂರ್ಯ ನೀನು ಎಂದು ಡಾಲಿ ಅವರ ವೈಫ್ ಧನ್ಯತಾ ಬರೆದುಕೊಂಡಿದ್ದಾರೆ. ಟಗರು ಪಲ್ಯ ಸಿನಿಮಾದ ಹಾಡಿನ ಸಾಲುಗಳನ್ನು ಬರೆದು ಧನಂಜಯ ಮೇಲಿನ ಪ್ರೀತಿಯನ್ನ ಈ ರೀತಿ ಅವರು ವ್ಯಕ್ತಪಡಿಸಿದ್ದಾರೆ. ಧನ್ಯತಾ ಬರೆದ ಸಾಲುಗಳನ್ನು ನೋಡಿ ಧನಂಜಯ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ. ಅಣ್ಣನಿಗೆ ಒಳ್ಳೆ ಅತ್ತಿ ಸಿಕ್ಕಿದ್ರು ಅಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ. ಇನ್ನು ಡಾಲಿ ಧನಂಜಯ ಹಾಗೂ ಡಾಕ್ಟರ್ ಧನ್ಯತಾ ಪ್ರೀತಿಸಿ ಮದುವೆ ಆಗಿದ್ದಾರೆ. ಧನಂಜಯ ಧನ್ಯತಾ ಮದುವೆಗೆ ಸೆಲೆಬ್ರಿಟಿಗಳ ಜೊತೆಗೆ ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು. ಡಾಲಿ ಧನಂಜಯ್ ಕೂಡ ಮದುವೆ ಬಳಿಕ ಮೊದಲ ಪೋಸ್ಟ್ ಶೇರ್ ಮಾಡಿದ್ರು. ಅಭಿಮಾನಿಗಳಿಗೆ ಧನ್ಯವಾದ ಎಂದಿದ್ರು. ಎಲ್ರಿಗೂ ನಮಸ್ಕಾರ. ಮದುವೆಗೆ ಬಂದು ಹರಿಸಿದ, ಬರಲಾಗದೆ ಇದ್ರೂ ಶುಭಾಶಯಗಳನ್ನ ತಿಳಿಸಿದ ಎಲ್ರಿಗೂ ಹೃದಯಪೂರ್ವಕ ನಮನಗಳು ಅಂತ ಡಾಲಿ ಧನಂಜಯ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ರು. ಡಾಲಿ ಪೋಸ್ಟ್ ಈಗ ವೈರಲ್ ಆಗ್ತಿದೆ. ಲೈಕ್ ಹಾಗೂ ಶುಭಾಶಯಗಳ ಸುರಿಮಳೆ ಅಲ್ಲಿ ಆಗ್ತಾ ಇದೆ. ಯಾವುದೇ ತೊಂದರೆ ಆಗದೆ ಸಮಾರಂಭ ಚೆನ್ನಾಗಿ ಆಗುವಲ್ಲಿ ಕುಟುಂಬದ ಜೊತೆ ಸ್ನೇಹಿತರು, ನೆಂಟರು, ಇಷ್ಟರು, ಮಾಧ್ಯಮದವರು, ಪೊಲೀಸ್ದವರು, ಕಾರ್ಮಿಕರು, ಅಭಿಮಾನಿಗಳಾಗಿ ಸಾಕಷ್ಟು ಜನರ ಶ್ರಮವಿದೆ. ಎಲ್ರಿಗೂ ತುಂಬು ಅಭಿಮಾನದ ಕೃತಜ್ಞತೆ ಅಂತ ಜನ ಸೇರಿದ್ರಿಂದ ಕೆಲವರಿಗೆ ನಮ್ಮನ್ನ ತಲುಪಲು ತೊಂದರೆ ಆಗಿದ್ದಲ್ಲಿ, ತಲುಪಲು ಸಾಧ್ಯವಾಗದಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಖಂಡಿತವಾಗಿಯೂ ಇನ್ನಷ್ಟು ಒಳ್ಳೆಯ ವಿಷಯಗಳೊಂದಿಗೆ ಮತ್ತೆ ಸಿಗುತ್ತೇವೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲದರ ಮಧ್ಯೆ ಬಂದು ಹರೈಸಿದ ನನ್ನ ಚಿತ್ರರಂಗದ ಗೆಳೆಯರು, ತಾರೆಯರು, ಕಾರ್ಮಿಕರು ಹಾಗೂ ನಮಗಾಗಿ ಕೆಲಸಕ್ಕೆ ನಿಂತ ಪ್ರೊಡಕ್ಷನ್ ಮ್ಯಾನೇಜರ್ಸ್ ತಂಡಕ್ಕೆ, ಒಟ್ಟಾಗಿ ಚಿತ್ರರಂಗದ ಕುಟುಂಬಕ್ಕೆ ಹೃದಯಪೂರ್ವಕ ನಮನಗಳು. ಮದುವೆಯ ಮೆರುಗು ಹೆಚ್ಚಿಸಿದಂಥ ಪ್ರೀತಿ ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್. ತಾಯಿ ಚಾಮುಂಡೇಶ್ವರಿಗೆ ಭಕ್ತಿಪೂರ್ವಕ ನಮನಗಳು ಅಂತ ಡಾಲಿ ಧನಂಜಯ್ ಬರೆದಿದ್ರು. ಹಾಗಾಗಿ ಧನ್ಯತಾ ಮತ್ತು ಡಾಲಿ ಅವರು ಈಗಾಗಲೇ ಮದುವೆ ನಂತರ ಮೊದಲ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಭಿಮಾನಿಗಳು ಕೂಡ ಆ ಒಂದು ಪೋಸ್ಟ್ಗೆ ಸಖತ್ ರೆಸ್ಪಾನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ಡಾಲಿ ಮತ್ತು ಧನ್ಯತಾ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.